ಇವಳಿಗೆ ಮಾತ್ರೆ ಕೊಟ್ಟಿರೋನ ಹೆಸರು ಪ್ರಭು ಅಂತ. ಅವನು ಕೂಡ ವಿಚಾರಣೆ ಮಾಡಿದ್ದೀನಿ ಸರ್. ಬೆಳ್ಳಿ ಫೇಸ್ನ ಐಡೆಂಟಿಫೈ ಮಾಡಿ ಇವರೇ ಮಾತ್ರೆ ತಗೊಂಡೋಗಿರೋದು ಅಂತ ಕನ್ಫರ್ಮ್ ಮಾಡಿದ್ದಾರೆ. ನೋಡಿ, ಇವನೇ ಆ ವ್ಯಕ್ತಿ. ಇವನ ಹೇಳಿಕೆಯಿಂದ ನಮಗೊಂದು ಸಾಕ್ಷಿ ಕೂಡ ಸಿಕ್ಕಿದೆ. ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ನಿಮ್ಗೆ ಅಲ್ಲಿ ಹೋರಾಡಿ ಜಾಮೀನಾದರೂ ತಗೋಬೋದು ಅಥವಾ ಬಿಡಿಸ್ಕೊಂಡಾರೋ ಹೋಗ್ಬೋದು. ಸರ್, ನಾನು ಬೆಳ್ಳಿ ಹತ್ರ ಒಂದೇ ನಿಮಿಷ ಮಾತಾಡ್ಬೋದಾ? ಆಗಲ್ಲ ಸರ್. ಪ್ಲೀಸ್ ಸರ್. ಆರೋಪಿ ನಿರಪರಾಧಿ ಅಂತ ತಿಳಿಯೋವರೆಗೂ ಯಾರು ಕೂಡ ಮಾತಾಡಿಸೋ ಆಗಿಲ್ಲ. ಇನ್ಸ್ಪೆಕ್ಟರ್, ನಾನು ಯಾರು ಅಂತ ಸರಿಗೆ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ದಯವಿಟ್ಟು ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಗೆ ಆರ್ಡರ್ ಮಾಡ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸರಿ, 2 ಮಿನಿಟ್ಸ್ ಮಾತಾಡ್ಕೊಂಡು ಬನ್ನಿ ಸರ್. ಬೆಳ್ಳಿ, ನಾನು ಯಾವ ತಪ್ಪು ಮಾಡಿಲ್ಲ ಮಾವ. ಇವರು ಸುಮ್ಮನೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಮಾವ. ನಾನು ಯಾವ ಮಾತ್ರೇನೂ ಯಾರ ಹತ್ರನೂ ತಗೊಂಡಿಲ್ಲ ಮಾವ. ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ ಮಾವ. ಇಲ್ಲಿ ಕೇಳು, ನಿನಗೆ ಮುತ್ತು ಮಾವನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ನಾನು ನಿನಗೆ ಮಾತು ಕೊಡ್ತೀನಿ, ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ನಿನ್ನ ಜೈಲಿಂದ ಬಿಡಿಸ್ತೀನಿ. ಗೊತ್ತು ಮಾವ, ತಪ್ಪು ಮಾಡಿಲ್ಲ ಅಂದ್ರೆ ಭಯ ಪಡಬಾರ್ದು ಅಂತ ನೀವು ಎಷ್ಟೊಂದು ಸರಿ ಹೇಳಿದ್ದೀರ. ನಾನು ನಿರಪರಾಧಿ ಅಂತ ಕೋರ್ಟಲ್ಲಿ ಹೇಳ್ತಾರೆ. ನೀವು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬನ್ನಿ ಮಾವ. ಮರಿಬೇಡಿ ಮಾವ. ನಿಮ್ಮನ್ನ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಮಾವ. ಬರ್ತೀನಿ, ಖಂಡಿತ ಬರ್ತೀನಿ ಬೆಳ್ಳಿ.